ಇಂಟರ್ವ್ಯೂ ಅಲ್ಲಿ ಇದೇ ತರ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಮಾಡಕ್ ಆಗುತ್ತಾ? ನೆನ್ನೆ ಕೊಟ್ಟಿರೋ ಟಾಪ್ 10 ಕ್ವಶನ್ ನಲ್ಲಿ ಟಾಪ್ 5 ಕ್ವಶನ್ ಗೆ ಇವತ್ತು ಆನ್ಸರ್ ಮಾಡ್ತೀನಿ. ತುಂಬಾ ಜನಕ್ಕೆ ಕ್ವಶನ್ಸ್ ಗೊತ್ತಿರುತ್ತೆ, ಬಟ್ ಅದಕ್ಕೆ ಇಂಟರ್ವ್ಯೂ ಲೆವೆಲ್ ಅಲ್ಲಿ ಯಾವ ತರ ಆನ್ಸರ್ ಮಾಡ್ಬೇಕಂತ ಗೊತ್ತಿರಲ್ಲ. ಸೊ ನಾನು ಇವತ್ತು ಈ ವಿಡಿಯೋಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಇಂಟರ್ವ್ಯೂಗೆ ಯಾವ ತರ ಆನ್ಸರ್ ಮಾಡ್ಬೇಕಂತ ನಾನ್ ಕೊಟ್ಟಿರೋ ಟಾಪ್ 10 ಕ್ವಶನ್ಸ್ ಗೆ ಆನ್ಸರ್ ಮಾಡಿ ತೋರಿಸ್ತೀನಿ. ಲೆಟ್ಸ್ ಬಿಗಿನ್. ಫಸ್ಟ್ ಕ್ವಶನ್, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಈ ತರ ಕ್ವಶನ್ ಏನಾದ್ರು ನಿಮ್ಗೆ ಕೇಳಿದ್ರು ಅಂದ್ರೆ ಈ ಕ್ವಶನ್ ಅಲ್ಲಿ ನೀವು ನಿಮ್ ನೇಮ್ ಮೆನ್ಷನ್ ಮಾಡಬೇಕು, ನಿಮ್ ಗ್ರಾಜುಯೇಷನ್ ಎಲ್ಲಿ ಮುಗಿಸಿದೀರಾ ಅಥವಾ ನಿಮ್ ಕೋರ್ಸ್ ಕಂಪ್ಲೀಷನ್ ಎಲ್ಲ ಆಗಿದೆ ಅದು ಮೆನ್ಷನ್ ಮಾಡಬೇಕು. ಹಾಗೆ ಪ್ರೀವಿಯಸ್ ಏನಾದ್ರು ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳಂದ್ರೆ ಅದನ್ನ ಮೆನ್ಷನ್ ಮಾಡಬೇಕು. ಇನ್ ಕೇಸ್ ನೀವೇನಾದ್ರೂ ಕರೆಂಟ್ಲಿ ವರ್ಕಿಂಗ್ ಮಾಡಿ ಈಗ ಜಾಬ್ ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಂದ್ರೆ ಅದನ್ನ ಕೂಡ ಮೆನ್ಷನ್ ಮಾಡಬೇಕು. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಸಿಬಿಸಿ? ಸಿಬಿಸಿ ಅಂತ ಹೇಳಂದ್ರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳಿ. ಇದರಲ್ಲಿ RBC, WBC, ಹಿಮೋಗ್ಲೋಬಿನ್, ಪ್ಲೇಟ್ಲೆಟ್ ಇದೇ ತರ ತುಂಬಾ ಬ್ಲಡ್ ಪ್ಯಾರಾಮೀಟರ್ಸ್ ನ ಚೆಕ್ ಮಾಡ್ತೀವಿ. ಇದರಲ್ಲಿ ನಮ್ಗೆ ಅನೇಮಿಯಾ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಹಾಗೆ ಇನ್ನು ತುಂಬಾ ಬ್ಲಡ್ ಡಿಸಾರ್ಡರ್ ಡಿಸೀಸ್ ಇದೆಯಾ ಅಂತ ತಿಳ್ಕೊಳ್ಳೋಕೆ ಈ ಟೆಸ್ಟ್ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ವಾಟ್ ಆರ್ ಕ್ರಿಟಿಕಲ್ ವ್ಯಾಲ್ಯೂಸ್? ಕ್ರಿಟಿಕಲ್ ವ್ಯಾಲ್ಯೂಸ್ ಅಂತ ಹೇಳಂದ್ರೆ ಪೇಷಂಟ್ ಲೈಫ್ ಗೆ ರಿಸ್ಕ್ ಆಗೋ ವ್ಯಾಲ್ಯೂಸ್ ಇದ್ರೆ ಅದನ್ನ ಕ್ರಿಟಿಕಲ್ ವ್ಯಾಲ್ಯೂಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗೆ ಇದೇ ತರ ಏನಾದ್ರು ಕ್ರಿಟಿಕಲ್ ವ್ಯಾಲ್ಯೂಸ್ ಬಂತು ಅಂತ ಹೇಳಂದ್ರೆ ಕನ್ಸರ್ನ್ ಡಾಕ್ಟರ್ ಅಥವಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಬೇಕು. ಫೋರ್ತ್ ಕ್ವಶನ್, ವಾಟ್ ಕ್ವಾಲಿಟಿ ಕಂಟ್ರೋಲ್ ಡೂ ಯು ರನ್ ಬಿಫೋರ್ ರನ್ನಿಂಗ್ ಅ ಸ್ಯಾಂಪಲ್? ಅಂದ್ರೆ ನಾವು ಸ್ಯಾಂಪಲ್ ರನ್ ಮಾಡೋಕ್ಕಿಂತ ಮುಂಚೆ ಡೈಲಿ ಕ್ವಾಲಿಟಿ ಕಂಟ್ರೋಲ್ ನ ರನ್ ಮಾಡ್ತೀವಿ. ಡೈಲಿ ಕ್ವಾಲಿಟಿ ಕಂಟ್ರೋಲ್ ಅಕ್ಸೆಪ್ಟೇಬಲ್ ರೇಂಜಸ್ ಒಳಗಡೆ ಬಂದ್ರೆ ಮಾತ್ರ ನಾವು ಪೇಷಂಟ್ ಸ್ಯಾಂಪಲ್ ನ ರನ್ ಮಾಡ್ತೀವಿ, ಸೊ ದಟ್ ನಮ್ಗೆ ಅಕ್ಯುರೇಟ್ ಹಾಗೆ ರಿಲಯಬಲ್ ರಿಸಲ್ಟ್ ಸಿಗುತ್ತೆ. ಫಿಫ್ತ್ ಕ್ವಶನ್, ಡಿಫರೆನ್ಸ್ ಬಿಟ್ವೀನ್ ಸೀರಮ್ ಅಂಡ್ ಪ್ಲಾಸ್ಮಾ. ಸೀರಮ್ ಅಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ ಇರಲ್ಲ, ಬಿಕಾಸ್ ಸೀರಮ್ ನ ಕ್ಲಾಟ್ ಆದ್ಮೇಲೆ ನಾವು ಸೆಂಟ್ರಿಫ್ಯೂಸ್ ಮಾಡಿ ತಗೋತೀವಿ. ಅದೇ ಪ್ಲಾಸ್ಮಾದಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ ಇರುತ್ತೆ, ಯಾಕಂದ್ರೆ ಅದನ್ನ ನಾವು ಆಂಟಿಕೋಗ್ಯುಲೆಂಟ್ ಟ್ಯೂಬ್ ಅಲ್ಲಿ ಕಲೆಕ್ಟ್ ಮಾಡಿ ಅದಾದ್ಮೇಲೆ ಸೆಂಟ್ರಿಫ್ಯೂಸ್ ಮಾಡಿದ್ಮೇಲೆ ಸಿಗೋದು ನಮ್ಗೆ ಪ್ಲಾಸ್ಮಾ. ಇನ್ನ ಇಂಟರ್ವ್ಯೂದು 5 ಕ್ವಶನ್ಸ್ ಪೆಂಡಿಂಗ್ ಇದೆ, ಲೈಕ್ ಲಿಕೋಸೈಟೋಸಿಸ್, ರಿಜೆಕ್ಷನ್ ಕ್ರೈಟೀರಿಯಾ, ವೈ ಶುಡ್ ವಿ ಹೈಯರ್ ಯು, ಹಾಗೆ ಫ್ಲೆಬೋಟೊಮಿ ಪ್ರಿಕಾಷನ್, ಹಾಗೆ 5 ಇಯರ್ ಗೋಲ್. ಇದೆಲ್ಲ ಕ್ವಶನ್ಸ್ಗೂ ನಾನು ನಾಳೆ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಂದ್ರೆ ಸೇವ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ ಲ್ಯಾಬ್ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.